ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜನವರಿ 2ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮತ್ತೆ ಮಾರ್ಕೆಟ್ನಲ್ಲಿ ಇವತ್ತು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 182 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 26,328ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 0.7% ಸೆನ್ಸೆಕ್ಸ್ ಕೂಡ ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.75% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ರೆಕಾರ್ಡ್ ಹೈ ಲೆವೆಲ್ಸ್ ಅನ್ನ ಬ್ಯಾಂಕ್ ನಿಫ್ಟಿ ಟಚ್ ಮಾಡಿದೆ. ಇದಕ್ಕೆ ರೀಸನ್ ಸಾಕಷ್ಟು ಬ್ಯಾಂಕ್ಗಳು ತಮ್ಮ Q3 ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಬ್ಯಾಂಕ್ಗಳಿಂದ ನೋಡೋದಕ್ಕೆ ಸಿಗ್ತದೆ. ಈ ರೀಸನ್ ನಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಐಟಿ ಇಂಡೆಕ್ಸ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಗಿದೆ. ಸೊ ಇನ್ನೇನು ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬಂದ್ರೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂತ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರಲಿಲ್ಲ ಅಂದರೆ ಮತ್ತೆ ಪ್ರಾಫಿಟ್ ಬುಕಿಂಗ್ ಬರ್ಬೋದು. 2026ರ ಫಿನಾನ್ಷಿಯಲ್ ಇಯರ್ನ ಒಂದು ಡೇಟಾ ಪಾಯಿಂಟ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಪ್ರೈಮರಿ ಮಾರ್ಕೆಟ್ನಲ್ಲಿ 34,840 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಪ್ರೈಮರಿ ಮಾರ್ಕೆಟ್ ಅಂದಾಗ IPOs ಏನು ಲಾಂಚ್ ಆಗ್ತದೆ, IPOಗಳ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ನಾವು ಸೆಕೆಂಡರಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡಿದಾಗ 13,000 ಕೋಟಿಯ ಔಟ್ಫ್ಲೋ ಸೆಕೆಂಡರಿ ಮಾರ್ಕೆಟ್ನಿಂದ ರಿಟೇಲ್ ಕೆಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಅಂದರೆ 13,000 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು ರಿಟೇಲ್ ಇನ್ವೆಸ್ಟರ್ಸ್ಗಳು 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೂ ಸೆಲ್ ಮಾಡಿದ್ದಾರೆ. ಸೊ ಮಾರ್ಕೆಟ್ನಲ್ಲಿ ಅಷ್ಟು ಸ್ಟ್ರಾಂಗ್ ಗೇನ್ಸ್ ಇಲ್ಲ ಅನ್ನೋ ರೀಸನ್ನಿಂದ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಶೇರ್ಸ್ಗಳನ್ನು ಸೆಲ್ ಮಾಡ್ತಾ ಹೋಗ್ತಿದ್ದಾರೆ. ಅದೇ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ಟ್ರಾಂಗ್ ಇನ್ಫ್ಲೋ ಮಾರ್ಕೆಟ್ನಲ್ಲಿ ಬಂದಿತ್ತು. 1.25 ಲಕ್ಷ ಕೋಟಿಯ ಇನ್ವೆಸ್ಟ್ಮೆಂಟನ್ನು ರಿಟೇಲ್ ಇನ್ವೆಸ್ಟರ್ಸ್ಗಳು ಮಾಡಿದರು. 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ 47,000 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿತ್ತು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗಳು ಮಾರ್ಕೆಟ್ನಲ್ಲಿ ರಿಟರ್ನ್ಸ್ ಇಲ್ಲ ಅಂದಾಗ ಪ್ಯಾನಿಕ್ ಆಗೋದಿಲ್ಲ. ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಯಾರು ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತಾರೆ ಅವರು ಪ್ಯಾನಿಕ್ ಆಗಿ ಮಾರ್ಕೆಟ್ನಿಂದ ಎಕ್ಸಿಟ್ ಆಗ್ತಾರೆ. IPOಗಳಲ್ಲಿ ಇನ್ವೆಸ್ಟ್ಮೆಂಟ್ ಬರ್ತಿದೆ, ಬಟ್ ಸ್ಟಾಕ್ಗಳಲ್ಲಿ ಅಷ್ಟಾಗಿ ರಿಟೇಲ್ ಪಾರ್ಟಿಸಿಪೇಷನ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಸಾಕಷ್ಟು ಜನ ತಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳನ್ನು ಸೆಲ್ ಮಾಡಿ ಎಕ್ಸಿಟ್ ಆಗ್ತಿದ್ದಾರೆ. ಆ ರೀತಿಯಲ್ಲಿ ಪರ್ಟಿಕ್ಯುಲರ್ ಸ್ಟಾಕ್ನಿಂದ ಒಳ್ಳೆ ರಿಟರ್ನ್ ಸಿಗ್ತಿಲ್ಲ ಅಂದಾಗ ಮ್ಯೂಚುವಲ್ ಫಂಡ್ ಸೈಡ್ಗೆ ಜಂಪ್ ಆಗಬೇಕಾಗುತ್ತೆ. ಒಳ್ಳೊಳ್ಳೆ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ. ಸೊ ಮಾರ್ಕೆಟ್ನಿಂದ ರಿಟರ್ನ್ಸ್ ಇಲ್ಲ ಅಂದರೂ ಕೂಡ ಮ್ಯೂಚುವಲ್ ಫಂಡ್ಸ್ನಿಂದ ಒಂದು ವರ್ಷಕ್ಕೆ ಆಲ್ಮೋಸ್ಟ್ 4-6% ರಿಟರ್ನ್ಸ್ ಆದರೂ ಸಿಗುತ್ತೆ. ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅಂದಾಗ ಮ್ಯೂಚುವಲ್ ಫಂಡ್ಗಳು ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ರಿಟರ್ನ್ಸ್ ಇರೋದಿಲ್ಲ ಆ ಟೈಮ್ನಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋದಾಗ ರಿಟರ್ನ್ಸ್ ಬರುವಂಥ ಸಂದರ್ಭದಲ್ಲಿ ಒಳ್ಳೆ ಒಂದು ಗ್ರೋತ್ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 7% ಜಂಪ್ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಾಕಷ್ಟು ವೀಕ್ನೆಸ್ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಇದಕ್ಕೆ ರೀಸನ್ ಕಂಪನಿ ಫಾರಿನ್ ಪಾರ್ಟಿಸಿಪೇಷನ್ಗೆ ತಮ್ಮ ಒಂದು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಕೋಲ್ ಇಂಡಿಯಾದ ಕೋಲ್ ಆಕ್ಷನ್ ಏನಾಗುತ್ತೆ ಅದರಲ್ಲಿ ನೇಪಾಲ್, ಬಾಂಗ್ಲಾದೇಶ್, ಭೂತಾನ್ ಈ ಕಂಟ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಹಾಗೆ ಮ್ಯಾನೇಜ್ಮೆಂಟ್ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಭಾರತದಲ್ಲಿ ಏನು ಕೋಲ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ಫುಲ್ಫಿಲ್ ಆದಮೇಲೆ ಮಿಕ್ಕಿರುವಂಥ ಕೋಲ್ ಏನಿರುತ್ತೆ ಅದನ್ನು ನಾವು ಆಕ್ಷನ್ನ ಮೂಲಕ ಫಾರಿನ್ ಬಯರ್ಸ್ಗಳಿಗೆ ಸೆಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಕೋಲ್ ಇಂಡಿಯಾದ ಸೇಲ್ಸ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಹಾಗೆ ಫಾರಿನ್ ಪಾರ್ಟಿಸಿಪೇಷನ್ ಕೂಡ ಇರೋದ್ರಿಂದ ಒಂದು ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಸೇಲ್ಸನ್ನು ಕೂಡ ಕಂಪನಿ ಮಾಡ್ಬೋದಾಗುತ್ತೆ. ಈ ಒಂದು ನ್ಯೂಸ್ ಬಂದ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಯಿತು. NTPC ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. NTPC, JSW ಎನರ್ಜಿ ಈ ಎರಡು ಸ್ಟಾಕ್ಸನ್ನು ಜೆಫ್ರೀಸ್ ಕವರ್ ಮಾಡಿದ್ದಾರೆ. 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಈ ಎರಡು ಪವರ್ ಸ್ಟಾಕ್ಗಳು ಒಂದು ಸ್ಟ್ರಾಂಗ್ ರಿಬೌಂಡನ್ನು ಕೊಡ್ಬೋದು ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಅದರ ಒಂದು ಡೈರೆಕ್ಟ್ ಬೆನಿಫಿಟ್ ಏನಿದೆ NTPC, JSW ಎನರ್ಜಿ ಕಂಪನಿಗೆ ಸಿಗುತ್ತೆ ಅಂತ ಅವರು ಹೇಳಿದ್ದಾರೆ. ಒಂದು ಸ್ಟ್ರಾಂಗ್ CAGRನೊಂದಿಗೆ ಗ್ರೋತ್ ಬರುತ್ತೆ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಈ ರೀಸನ್ನಿಂದ NTPC, JSW ಎನರ್ಜಿ ಎರಡು ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಇವತ್ತು ಗೇನ್ ಆಗಿದೆ. 2024ರ ವರ್ಷದಲ್ಲಿ ಪವರ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. 2025ರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಅಥವಾ ಸೈಡ್ ವೈಸ್ ಮೊಮೆಂಟಮ್ ಈ ಒಂದು ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮತ್ತೆ EV ಸೇಲ್ಸ್ ಇಂಪ್ರೂವ್ ಆಗ್ತಾ NTPC, JSW ಎನರ್ಜಿ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು ಇಂಡಾಲ್ಕೋ ಇವತ್ತು ಕೂಡ 3.5% ಗೇನ್ ಆಯಿತು. ಟ್ರೆಂಟ್ ಮತ್ತು ಜಿಯೋ ಫಿನಾನ್ಷಿಯಲ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ITCಯಲ್ಲಿ ಇವತ್ತು ಕೂಡ ವೀಕ್ನೆಸ್ ಕಂಟಿನ್ಯೂ ಆಗಿದೆ. 4% ಕರೆಕ್ಷನ್ ITCಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ನಿನ್ನೆ ಕೂಡ ಈ ಒಂದು ನ್ಯೂಸ್ ನಾನು ಕವರ್ ಮಾಡಿದ್ದೆ. ITCಯಲ್ಲಿ ಗೌರ್ಮೆಂಟ್ ಎಕ್ಸೈಸ್ ಡ್ಯೂಟಿಯನ್ನು ಅಪ್ಲೈ ಮಾಡಿರೋದ್ರಿಂದ
ಟ್ಯಾಕ್ಸಸ್ ಇನ್ಕ್ರೀಸ್ ಆಗುತ್ತೆ. ಇದು ಇವರ ಮಾರ್ಜಿನ್ಸ್ನ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಕೂಡ ಆಗಿರುತ್ತೆ. ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಕೂಡ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಟಾರ್ಗೆಟ್ ಪ್ರೈಸಸ್ 34% ಕಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ರೀತಿಯ ಟ್ಯಾಕ್ಸಸ್ ಬಂದಾಗ ಖಂಡಿತವಾಗ್ಲೂ ಟೊಬ್ಯಾಕೋ ಸ್ಟಾಕ್ಗಳಲ್ಲಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಕೂಡ ಕಟ್ ಮಾಡ್ತಾರೆ. ಇದು ಮೊದಲನೇ ಬಾರಿಗೆ ಅಲ್ಲ, 2022ರಲ್ಲಿ ಕೂಡ ಇದೇ ರೀತಿಯಲ್ಲಿ ಆಗಿತ್ತು. ಸೊ 2020ರ ವರ್ಷದಲ್ಲಿ ಕೂಡ ಬಜೆಟ್ನಲ್ಲಿ ಟ್ಯಾಕ್ಸಸ್ ಅಪ್ಲೈ ಆದಾಗ ಟೊಬ್ಯಾಕೋ ಸ್ಟಾಕ್ಗಳು ಕರೆಕ್ಟ್ ಆಗಿತ್ತು. ಬಟ್ ಅದಾದ್ಮೇಲೆ ಸ್ಲೋ ಆಗಿ ಸ್ಟಾಕ್ಗಳು ರಿಕವರ್ ಆಗೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಗೌರ್ಮೆಂಟ್ ಟ್ಯಾಕ್ಸಸ್ ಅನ್ನು ಹಾಕ್ತಾರೆ ಅಂದಾಗ ಈ ಕಂಪನಿಗಳು ತಮ್ಮ ಸಿಗರೆಟ್ ಅಥವಾ ಟೊಬ್ಯಾಕೋ ಪ್ರೈಸಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಪ್ರೆಷರ್ ಏನಿದೆ ಕಸ್ಟಮರ್ಸ್ಗಳ ಮೇಲೆ ಬರುತ್ತೆ. ಸೇಲ್ಸ್ ಸ್ಟ್ರಾಂಗ್ ಆಗಿದ್ರೆ ಕಂಪನಿಗಳ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಇರೋದಿಲ್ಲ. ಹಾಗೆ ITC ಎಸ್ಪೆಷಲಿ ಕೇವಲ ಒಂದು ಸಿಗರೆಟ್ ಕಂಪನಿ ಅಲ್ಲ, 70% ರೆವೆನ್ಯೂ ಸಿಗರೆಟ್ ಬಿಸ್ನೆಸ್ನಿಂದ ಬಂದರೂ ಕೂಡ ಮಿಕ್ಕ 30% ರೆವೆನ್ಯೂ ಏನಿದೆ FMCG, ಪೇಪರ್ ಈ ರೀತಿಯಲ್ಲಿ ಬೇರೆ ಸೆಗ್ಮೆಂಟ್ಗಳಿಂದ ಕೂಡ ಬರುತ್ತೆ. ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಕೂಡ ಆಗಿರುತ್ತೆ. ಆ ರೀಸನ್ನಿಂದ ಅವರು ರೆವೆನ್ಯೂ ಮ್ಯಾಚ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು, ಬಟ್ ಈ ಒಂದು ಪ್ರೆಷರ್ ಏನಿದೆ ಒಂದು ಬೈಯಿಂಗ್ ಆಪರ್ಚುನಿಟಿ ಕೂಡ ಆಗಿರುತ್ತೆ. ಸೊ 350ರ ಅರೌಂಡಲ್ಲಿ ಈಗ ITC ಟ್ರೇಡ್ ಆಗ್ತದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಇದ್ರೆ ಖಂಡಿತವಾಗ್ಲೂ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ JP Morgan ಈ ಒಂದು ಸ್ಟಾಕನ್ನು ಕವರ್ ಮಾಡಿ ನ್ಯೂಟ್ರಲ್ ರೇಟಿಂಗನ್ನು ಕೊಟ್ಟಿದ್ದಾರೆ. 475 ಇದ್ದಂಥ ಟಾರ್ಗೆಟ್ ಪ್ರೈಸ್ 375ಕ್ಕೆ ಡೌನ್ ಆಗಿದೆ. ಬಟ್ ಈಗೇನು ಮಾರ್ಕೆಟ್ ಪ್ರೈಸ್ನಲ್ಲಿ ITC ಟ್ರೇಡ್ ಆಗ್ತಿದೆ ಅದಕ್ಕಿಂತ ಹೈಯರ್ ಟಾರ್ಗೆಟ್ಸೇ ಕಾಣಿಸುತ್ತೆ. ಹಾಗೆ ನೋಮಾ ಕೂಡ ಹೋಲ್ಡ್ ರೆಕಮೆಂಡೇಶನ್ ಕೊಟ್ಟಿದ್ದು 415ರ ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. UBSನ ಕಡೆಯಿಂದ ಬೈ ರೆಕಮೆಂಡೇಶನ್ ಇದೆ. 430ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. 490 ಇದ್ದಂಥ ಟಾರ್ಗೆಟ್ ಪ್ರೈಸ್ 430ಕ್ಕೆ ಡೌನ್ ಗ್ರೇಡ್ ಆಗಿದೆ. ಹಾಗೆಯೇ ಜೆಫ್ರೀಸ್ ಕೂಡ 400 ಟಾರ್ಗೆಟ್ ಪ್ರೈಸನ್ನು ಕೊಟ್ಟು ಹೋಲ್ಡ್ ರೆಕಮೆಂಡೇಶನ್ನ ಕೊಡ್ತಿದ್ದಾರೆ. ಸೊ ಈಗಿನ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಹೈಯರ್ ಟಾರ್ಗೆಟ್ಸೇ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ ಕರೆಂಟ್ ಮಾರ್ಕೆಟ್ ಪ್ರೈಸ್ನಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬಹುದು. ಬಟ್ ಲಾಂಗ್ ಟರ್ಮ್ನ ವ್ಯೂವನ್ನು ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಶಾರ್ಟ್ ಟರ್ಮ್ನಲ್ಲಿ ಖಂಡಿತವಾಗ್ಲೂ ಪ್ರೆಷರ್ ಇರುತ್ತೆ. ಟ್ಯಾಕ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ ಕೂಡ ಡ್ರಾಪ್ ಆಗುವಂಥ ಪಾಸಿಬಿಲಿಟೀಸ್ ಇದ್ದೇ ಇರುತ್ತೆ. ಸೊ ಆ ರೀತಿಯ ಡ್ರಾಪ್ಸ್ ಬಂದಾಗ ಇನ್ನೂ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ನೆಸ್ಲೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. FMCG ಸೆಗ್ಮೆಂಟ್ನ ಸ್ಟಾಕ್ಗಳಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಕಾಣಿಸ್ತಿದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಸ್ಟ್ರಾಂಗ್ ಆದಾಗ FMCG ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಅದೇ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬಂದಾಗ FMCG ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗುತ್ತೆ. ಆಗ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀಸನ್ನಿಂದ FMCG ಸೆಕ್ಟರ್ನ ಸ್ಟಾಕ್ಗಳನ್ನು, ಫಾರ್ಮಾ ಸ್ಟಾಕ್ಗಳನ್ನು ಡಿಫೆನ್ಸಿವ್ ಸ್ಟಾಕ್ಸ್ ಆಗಿ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೋಬೇಕಾಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ 1% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಶ್ರೀರಾಮ್ ಫಿನಾನ್ಸಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 1% ಶ್ರೀರಾಮ್ ಫಿನಾನ್ಸ್ ಕರೆಕ್ಟ್ ಆಯಿತು. ಬಜಾಜ್ ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸ್ವಲ್ಪ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. L&Tಗೆ ಇನ್ನೊಂದು ಆರ್ಡರ್ ಸಿಗ್ತದೆ. 5,000ರಿಂದ 10,000 ಕೋಟಿಯ ಆರ್ಡರ್ನ ಕಂಪನಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಕಡೆಯಿಂದ ಪಡ್ಕೊಂಡಿದ್ದಾರೆ. ಸೇಲ್ನ ಬೊಕಾರೋ ಸ್ಟೀಲ್ ಪ್ಲಾಂಟ್ನಲ್ಲಿ ಎಕ್ಸ್ಪಾನ್ಷನ್ಸ್ ಆಗ್ತದೆ. ಆ ಒಂದು ಪ್ರಾಜೆಕ್ಟ್ L&Tಗೆ ಸಿಕ್ಕಿದೆ. ಹಾಗೆ ಇನ್ನೂ ಸಾಕಷ್ಟು ಕಾಂಟ್ರಾಕ್ಟ್ಸ್ಗಳನ್ನು L&T ಪಡ್ಕೋತಿದ್ದಾರೆ. ಸ್ಟ್ರಾಂಗ್ ಆರ್ಡರ್ ಬುಕ್ L&T ಕಡೆಯಿಂದ ಬಿಲ್ಡ್ ಆಗ್ತಿರೋದು ಕಾಣಿಸ್ತಿದೆ. ಸ್ಟಾಕ್ ಇವತ್ತು 0.6% ಗೇನ್ ಆಗಿದೆ. 52 ವೀಕ್ ಹೈ ಲೆವೆಲ್ನಲ್ಲಿ L&Tಗೆ ಟ್ರೇಡ್ ಆಗ್ತದೆ. ಅದಾನಿ ಎಂಟರ್ಪ್ರೈಸಸ್ ಒಂದು ಪಬ್ಲಿಕ್ ಬಾಂಡ್ ಇಶ್ಯೂ ತರ್ತಾರೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿ ಫಂಡ್ ರೈಸಿಂಗ್ನ ಪ್ಲಾನನ್ನು ಇಟ್ಕೊಂಡಿದ್ದಾರೆ. 10 ಬಿಲಿಯನ್ ಇಂಡಿಯನ್ ರುಪೀಸನ್ನು ರೈಸ್ ಮಾಡುವಂಥ ಪ್ಲಾನ್ ಇದೆ. ಸೊ ಈ ರೀತಿಯಲ್ಲಿ ಪ್ಲಾನ್ಸ್ ಇರೋ ರೀಸನ್ನಿಂದ ಪಬ್ಲಿಕ್ ಇಶ್ಯೂ ಲಾಂಚ್ ಆಗ್ಬೋದು. ಸೊ 8ರಿಂದ 9% ಅರೌಂಡಲ್ಲಿ ಇಂಟ್ರೆಸ್ಟ್ ರೇಟನ್ನು ಪ್ರತಿ ವರ್ಷ ಈ ಬಾಂಡ್ಗಳ ಮೇಲೆ ಕಂಪನಿ ಪೇ ಮಾಡುವಂಥ ಪ್ಲಾನ್ಸ್ ಇರುತ್ತೆ. ಸೊ ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿದೆ. ಇನ್ನಷ್ಟೇ ಕ್ಲಾರಿಫಿಕೇಶನ್ ಅದಾನಿ ಎಂಟರ್ಪ್ರೈಸಸ್ನ ಕಡೆಯಿಂದ ಬರಬೇಕಾಗಿದೆ. ಇವತ್ತು ಸ್ಟಾಕ್ 1% ಅರೌಂಡಲ್ಲಿ ಗೇನ್ ಆಯಿತು. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಕೂಡ 4% ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 2% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರೀಸೆಂಟಾಗಿ ಒಂದು ರಿಪೋರ್ಟ್ ಬಂದಿತ್ತು. ಗೌರ್ಮೆಂಟ್ನ ಕಡೆಯಿಂದ 5 ವರ್ಷದ ಮೊರಟೋರಿಯಂ ವೊಡಾಫೋನ್ ಐಡಿಯಾಗೆ ಸಿಗ್ಬೋದು. ಅಂದರೆ ಅವರೇನು AGR ಡ್ಯೂಸನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ 88,000 ಕೋಟಿ ಅರೌಂಡಲ್ಲಿ, ಅದನ್ನು ಪೇ ಮಾಡೋದಕ್ಕೆ 5 ವರ್ಷದ ಸಮಯವನ್ನು ಗೌರ್ಮೆಂಟ್ ಕೊಡ್ಬೋದು ಅಂತ ಹೇಳಿದರು. ಬಟ್ ಈಗ ಇನ್ನೊಂದು ರಿಪೋರ್ಟ್ ಎಕನಾಮಿಕ್ ಟೈಮ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 10 ವರ್ಷದ ಮೊರಟೋರಿಯಂ ಪೀರಿಯಡ್ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಟೋಟಲ್ ಡ್ಯೂ ಏನಿದೆ ಅದು ಕೂಡ ಕಡಿಮೆ ಆಗ್ಬೋದು ಅನ್ನುವಂಥ ರಿಪೋರ್ಟ್ ಪಬ್ಲಿಷ್ ಆಗಿದೆ. ಸೊ ರಿಪೋರ್ಟ್ ಬೇಸಿಸ್ ಮೇಲೆ ಸ್ಟಾಕ್ ಗೇನ್ ಆಗ್ತದೆ. ಬಟ್ ಎಕ್ಸಾಕ್ಟ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದಾಗ ಅದರ ಪ್ರಕಾರವಾಗಿ ವೊಡಾಫೋನ್ ಐಡಿಯಾ ರಿಯಾಕ್ಷನ್ ಕೊಡುವಂಥ ಚಾನ್ಸಸ್ ಇರುತ್ತೆ. ನ್ಯೂಸ್ ಕಂಪನಿಗೆ ಪಾಸಿಟಿವ್ ಆದರೆ ಸ್ಟಾಕ್ನಲ್ಲಿ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಇಲ್ಲ ಅಂದರೆ ಸಾಕಷ್ಟು ಪ್ರಾಫಿಟ್ ಬುಕಿಂಗ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಒಲೆಕ್ಟ್ರಾ ಗ್ರೀನ್ ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಹೈದರಾಬಾದ್ನ EV ಪ್ಲಾಂಟ್ನಲ್ಲಿ ಕಂಪನಿ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ.
ಫಸ್ಟ್ ಫೇಸ್ನಲ್ಲಿ 2500 ಬಸ್ ಮ್ಯಾನುಫ್ಯಾಕ್ಚರಿಂಗ್ 1 ವರ್ಷದಲ್ಲಿ ಆಗುತ್ತೆ. ಅದಾದಮೇಲೆ ಇನ್ನಷ್ಟು ಎಕ್ಸ್ಪಾನ್ಷನ್ ಆಗಿ 5000 ಬಸ್ಗಳನ್ನು ಈ ಒಂದು ಪ್ಲಾಂಟ್ನಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿದೆ. ಆದ್ದರಿಂದ ಈ ನ್ಯೂಸ್ ಕಂಪನಿಗೆ ಪಾಸಿಟಿವ್ ಆಗಿದೆ. ಹಾಗೆ ಇವರ ಕಾಂಪಿಟೇಟರ್ JBM ಆಟೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 8% ರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. MCX 10,000 ರೂಪಾಯಿ ರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಇವತ್ತು ನಮಗೆ ಸ್ಟಾಕ್ ಪ್ರೈಸ್ 2,000 ರೌಂಡ್ಗೆ ಡ್ರಾಪ್ ಆಗ್ತಿರೋದು ಕಾಣಿಸ್ತಿದೆ. 80% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಕ್ಚುಲಿ ಇದು ಕರೆಕ್ಷನ್ ಅಲ್ಲ, ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದ್ರು. ಸೊ 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಆಗಿತ್ತು. ಅದಕ್ಕೆ ಜನವರಿ 2 ರೆಕಾರ್ಡ್ ಡೇಟ್ ಆಗಿರೋದ್ರಿಂದ ಸ್ಟಾಕ್ನಲ್ಲಿ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಯಾರೆಲ್ಲ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೋತಿದ್ರ ನಿಮಗೆ ಅಡಿಷನಲ್ 4 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಅದೇ ರೀಸನ್ನಿಂದ ಪ್ರೈಸ್ ಅಡ್ಜಸ್ಟ್ಮೆಂಟ್ ಬಂದಿದೆ. ದೇವ್ಯಾನಿ ಇಂಟರ್ನ್ಯಾಷನಲ್ ಹಾಗೆಯೇ ಸಫೈರ್ ಫುಡ್ ಎರಡೂ ಕಂಪನಿಗಳು ಮರ್ಜ್ ಆಗ್ತದೆ. ಈ ಎರಡೂ ಕಂಪನಿಗಳು ಪಿಜ್ಜಾ ಹಟ್ ಹಾಗೆ KFC ಬ್ರ್ಯಾಂಡ್ ಸ್ಟೋರ್ಸ್ಗಳನ್ನು ನಡೆಸುವಂಥ ಕಂಪನೀಸ್ ಆಗಿರುತ್ತೆ. ಸೊ ಸಫೈರ್ ಫುಡ್ಸ್ ದೇವ್ಯಾನಿ ಇಂಟರ್ನ್ಯಾಷನಲ್ನಲ್ಲಿ ಮರ್ಜ್ ಆಗುತ್ತೆ. ಸೊ ಯಾರೆಲ್ಲ ಸಫೈರ್ ಫುಡ್ಸ್ನ ಶೇರ್ಸ್ಗಳನ್ನು ಓನ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ದೇವ್ಯಾನಿ ಇಂಟರ್ನ್ಯಾಷನಲ್ನ ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ಸ್ವ್ಯಾಪ್ ರೇಷಿಯೋ ಯಾವ ರೀತಿಯಲ್ಲಿ ಇದೆ ಅಂದರೆ, ಸೊ ನೀವು ಸಫೈರ್ ಫುಡ್ಸ್ನಲ್ಲಿ 100 ಶೇರ್ಸ್ಗಳನ್ನು ಓನ್ ಮಾಡ್ತಿದ್ರೆ ನಿಮಗೆ ದೇವ್ಯಾನಿ ಇಂಟರ್ನ್ಯಾಷನಲ್ನ 177 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಅಂದರೆ ನಿಮ್ಮ ಹತ್ರ ಒಂದು ಶೇರ್ ಇದ್ದರೆ 1.77 ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ. ಸೊ ಫ್ರ್ಯಾಕ್ಷನಲ್ ಶೇರ್ ಕಾನ್ಸೆಪ್ಟ್ ಇಲ್ಲದೆ ಇರೋ ರೀಸನ್ನಿಂದ ಆ 0.77 ಶೇರ್ಸ್ ಏನಿದೆ ಆ ಒಂದು ಅಮೌಂಟ್ ನಿಮಗೆ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ರೇಷಿಯೋ ಫಿಕ್ಸ್ ಆಗಿದೆ. ಸೊ ಈ ಒಂದು ನ್ಯೂಸ್ನಿಂದ ದೇವ್ಯಾನಿ ಇಂಟರ್ನ್ಯಾಷನಲ್ ಬೆಳಿಗ್ಗೆ 6% ಗೇನ್ ಆಗಿತ್ತು. ಬಟ್ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ಪ್ರಾಫಿಟ್ ಬುಕಿಂಗ್ ಆಗಿದೆ. ಸಫೈರ್ ಫುಡ್ ಕೂಡ 5% ರೌಂಡಲ್ಲಿ ಕರೆಕ್ಟ್ ಆಯಿತು. ಬಟ್ ಎರಡೂ ಕಂಪನಿಗಳ ಮರ್ಜರ್ ಲಾಂಗ್ ಟರ್ಮ್ನಲ್ಲಿ ಪಾಸಿಟಿವ್ ಆಗುತ್ತೆ. ಮಾರ್ಕೆಟ್ ಕ್ಯಾಪ್ಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ರೆಷರ್ ಇರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಸೊ ಈ ಒಂದು ಮರ್ಜರ್ ಕಂಪ್ಲೀಟ್ ಆಗೋದಕ್ಕೆ 15ರಿಂದ 18 ತಿಂಗಳ ಸಮಯ ಬೇಕಾಗ್ಬೋದು. ಹ್ಯುಂಡೈ ಮೋಟಾರ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಡಿಸೆಂಬರ್ನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸೇಲ್ಸ್ ಬಂದಿಲ್ಲ. ಆ ಒಂದು ರೀಸನ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿದೆ. ಕ್ರೆಟಾ ಮಾಡೆಲ್ನಲ್ಲಿ ಸ್ಟ್ರಾಂಗ್ ಸೇಲ್ಸ್ ಇದ್ರೂ ಕೂಡ ಬೇರೆ ಮಾಡೆಲ್ಸ್ನ ಕಾರ್ಗಳು ಅಷ್ಟು ಸ್ಟ್ರಾಂಗ್ ಆಗಿ ಸೆಲ್ ಆಗಿಲ್ಲ. ಗುಜರಾತ್ ಕಿಡ್ನಿ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ, ಇವರೊಂದು ಆಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ದಾರೆ. 77 ಕೋಟಿಗೆ ಗುಜರಾತ್ನ ಪರೇಕ್ ಹಾಸ್ಪಿಟಲ್ನ ಕಂಪನಿ ಬೈ ಮಾಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. 1% ಡೌನ್ ಸೈಡ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.